ದಶಕಗಳ ಕಾಲ ನೆನೆಗುದಿಗೆ ಬಿದ್ದಿದ್ದ ರಾಣಿ ಚೆನ್ನಮ್ಮ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ರಾಜ್ಯ ರಸ್ತೆ ಸಾರಿಗೆ ಬಸ್ ನಿಲ್ದಾಣಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ಬಸ್ ನಿಲ್ದಾಣ ಎಂದು ಮರುನಾಮಕರಣ ಸಮಾರಂಭ ಜನವರಿ 9ರಂದು ವಿಜಯಪುರದಲ್ಲಿ ನಡೆಯಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ವಿಜಯಪುರದಲ್ಲಿಂದು 2013-18ರಲ್ಲಿ ಸಚಿವರಾಗಿದ್ದ ಸಮಯದಲ್ಲಿ ಬಸ್ ನಿಲ್ದಾಣದಲ್ಲಿ ಚೆನ್ನಮ್ಮ ಪ್ರತಿಮೆಗೆ ಸ್ಥಳ ನೀಡಲಾಗಿತ್ತು. ಆಗ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ ಅವರೇ ಗುದ್ದಲಿ ಪೂಜೆ ಸಹ ನೆರವೇರಿಸಿದ್ದರು. ಇದೀಗ ಅವರು ಪ್ರತಿಮೆ ಅನಾವರಣ ಮಾಡಲಿದ್ದಾರೆ ಎಂದು ಮಾಹಿತಿ ನೀಡಿದರು. ವಿಜಯಪುರ ಜಿಲ್ಲೆಯ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ವೈದ್ಯಕೀಯ ಕಾಲೇಜು ಆರಂಭಿಸಬೇಕು ಎನ್ನುವ ಬೇಡಿಕೆ ಇದೆ. ಆದರೆ ರಾಜ್ಯ ಸರ್ಕಾರವೇ ಸರ್ಕಾರಿ ವೈದ್ಯಕೀಯ ಕಾಲೇಜು ಆರಂಭಿಸುವ ಕುರಿತು ಮುಖ್ಯಮಂತ್ರಿಗಳ ಜೊತೆ ಮತ್ತೊಮ್ಮೆ ಚರ್ಚೆ ಮಾಡುವುದಾಗಿ ತಿಳಿಸಿದರು. ಸರ್ಕಾರ ಆಗಬೇಕು ಅಂತ ಹೇಳಿದ್ರು ನಾನು ಮುಖ್ಯಮಂತ್ರಿಗಳನ್ನ ಅವ್ರು ಭೇಟಿ ಮಾಡಿಸಿದಂಥದ್ದು ಮುಖ್ಯಮಂತ್ರಿಗಳ ಪತ್ನಿಯವರಿಗೆ ಹುಷಾರಿರಲಿಲ್ಲ ಅಂತಿದ್ದು ಸರ್. ಅಂಥ ಒಂದು ಇದರಲ್ಲಿ ಕೂಡ ನಾನೇ ಅವ್ರನ್ನ ಕರ್ಕೊಂಡು ಹೋಗಿ ನಮ್ಮ ಮನೆಗೆ ಭೇಟಿ ಆದರು. ಮೇಂಟೈನ್ ಮಾಡ್ಕೊಂಡು ಆಫೀಸ್ದಿಂದ ಬಂದು ಬೈರತಿ ಸುರೇಶ್ ಚೇಂಬರ್ನ ಕುಡಿಸಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿಸಿದ್ದೀನಿ. ಆ ಭೇಟಿ ಮಾಡಿಸಿದಾಗ ಅವರು ತಮ್ಮ ವಾದ ಹೇಳಿದ್ದಾರೆ, ನಮ್ಗೆ 4 ದಿವಸ ತಡ ಆಗಲಿ ಅಂದರೆ ಸರ್ಕಾರದೇ ಆಗಬೇಕು, PPP ಬೇಡ ಅಂತ ಹೇಳಿದ್ದಾರೆ. ಆಯಿತು ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದರೆ ಇವರು ಅದಾದಮೇಲೆ ಇವತ್ತು ಅಲ್ಲಿಗೆ ನಿಲ್ಲಿಸಬೇಕಾಗಿತ್ತು. ನಂತರ 2 ಸಲ ಕ್ಯಾಬಿನೆಟ್ನಲ್ಲಿ ಹೇಳಿದೆ ನಾನು. ಕ್ಯಾಬಿನೆಟ್ನಲ್ಲಿ ಮೊನ್ನೆ ಕೂಡ ರಾಜೀವ್ ಗಾಂಧಿದು ಇದಕ್ಕೆ ಬಂದಾಗ ಫಂಡ್ಸ್ ಇದು ಬಂದಾಗ ನಾನು ಹೇಳಿದ್ದೆ. ಅವಾಗ ಇನ್ನೋರು ಸಚಿವರು ಕೂಡ ಶಿವಾನಂದ ಪಕ್ಕದಾಗಿದ್ದರು. ಅವರು ಕೂಡ ಅವತ್ತೂ ಕೂಡ ಹೇಳಿದ್ದೀನಿ, ಹಿಂದೆನೂ ಕೂಡ ಒಮ್ಮೆ ಹೇಳಿದ್ದೀನಿ. ಆದರೆ ಇವರು ಬರೆದು ಕೊಡಬೇಕು ಇದು ಕೊಡಬೇಕು ಅಂತಂದು ಆ ಸರ್ಕಾರದಲ್ಲಿ ಆ ರೀತಿ ಪದ್ಧತಿ ಇಲ್ಲ. ಸುಮ್ಮನೆ ಅನಾವಶ್ಯಕ ಬೇಡ. ಇನ್ನೊಮ್ಮೆ ಭೇಟಿ ಮಾಡ್ತೀನಿ ಮುಖ್ಯಮಂತ್ರಿಗಳು. ಇನ್ನೊಮ್ಮೆ ಅವ್ರನ್ನ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡ್ತೀನಿ. ಸಾಧ್ಯ ಆದಷ್ಟು 9 ಭಾಳ ಲೇಟ್ ಆಗ್ತದೆ. ಅದಕ್ಕಿಂತ ಮುಂಚಿತವಾಗಿ ಈ ವಾರದಲ್ಲಿ ಮುಖ್ಯಮಂತ್ರಿಗಳ ಸಮಯ ತಗೊಂಡು ಭೇಟಿ ಮಾಡಿಸಿ ಮುಖ್ಯಮಂತ್ರಿಗಳಿಂದ ಇಲ್ಲಿ ಸರ್ಕಾರಿ ಕಾಲೇಜ್ ಮಾಡಲಿಕ್ಕೆ ಸಹ ನಾವು ಇದನ್ನು ಒಪ್ಪಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದು ಮಾಡ್ತೀನಿ. ನಾನು ಮುಖ್ಯಮಂತ್ರಿ ಭೇಟಿ ಮಾಡಿಸಿ ನಾನು ಕೂಡ ಬಲವಾದಂಥ ಒಂದು ಒತ್ತಾಯ ಮಾಡ್ತೀನಿ. ಒಟ್ಟಾರೆಯಲ್ಲಿ ಸರ್ಕಾರಿ ಕಾಲೇಜ್ ಆಗುವಂತಿರೋದ್ರಿಂದ ನಾವು ಏನು ಪ್ರಯತ್ನ ಮಾಡಬೇಕು ಎಲ್ಲ ರೀತಿಯ ಪ್ರಯತ್ನ ಮಾಡ್ತೀನಿ.